ಫಸ್ಟ್ ಟೈಮ್ ರಿಲೀಸ್ ಮಾಡಿದಾಗ ಅಪ್ಪು ಸರ್ ಇದ್ರು. ಇವಾಗ ರಿಲೀಸ್ ಮಾಡ್ತಿದ್ದೀರಾ ಅವರಿಲ್ಲ ಅಥವಾ ನೋವು ಆ ಸಿನಿಮಾದಲ್ಲಿ ಇದ್ದಾರೆ, ನಮ್ಮ ಜೊತೆಲಿ ಇದ್ದಾರೆ, ಅವರಿಲ್ಲ ಅಂತ ನಾವು ಅನ್ಕೊಂಬಾರ್ದು. ಎಲ್ಲಿ ಇವಾಗ ನಮ್ಮ ಶಿವಣ್ಣ ಅವ್ರು ಹೇಳಿದರು ಅಮರವಾಗಿದ್ದಾರೆ ಅನ್ನೋ ಒಂದು ಅರ್ಥ, ಅದೇನು ಹೇಳಿದ ಅರ್ಥ. ಅವರು ಒಂದು ಇವತ್ತು ಎಲ್ಲಿ ನೋಡಿದ್ರು ಅವ್ರ ಪೋಸ್ಟರ್ ಕಾಣುತ್ತೆ. ಇವತ್ತು ಯಾವ ಊರಿಗನ ಹೋಗಿ ನೀವು ಅವ್ರದ್ದು ಪೋಸ್ಟರ್ ಆಗಲಿ, ಒಂದು ಕಟೌಟ್ ಆಗಲಿ, ಆ ಕೀರ್ತಿ ಎಷ್ಟು ಜನಕ್ಕೆ ಸಿಗುತ್ತೆ. ಅಲ್ಲಿ ಅವ್ರು ನೋಡಿದಾಗಲೇ ನಮ್ಮಲ್ಲಿ ಇದ್ದಾರೆ ಅಂತ ಅನಿಸುತ್ತೆ ಅಲ್ಲವರ. ಅದು ಮಿಕ್ಕಿದ ಕೆಲವು ನಮ್ಮ ಕೈಲಿ ಇಲ್ಲ ಅಲ್ಲವರ. ಒಂದು ಇದ್ದಾರೆ ಅನ್ನೋದೇ ಒಂದು ನಮ್ಮಲ್ಲಿ ಆಸೆ ಇಟ್ಕೊಂಡಿದ್ದೀವಿ. ಆ ಒಂದು ಮನೋಭಾವದಲ್ಲಿ ಜೀವನ ಮಾಡಬೇಕು ಯಾವತ್ತೂ. ನಾವಿಷ್ಟು ಹೇಳ್ತೀವಮ್ಮ, ಅಭಿಮಾನಿಗಳು ಎಷ್ಟು ನೊಂದಿರ್ತಾರೆ ಅವ್ರನ್ನ ಅಲ್ವಾ, ಆ ಒಂದು ಇರುತ್ತೆ. ಇವತ್ತು ಈ ಸಿನಿಮಾಯಿಂದ ಅವ್ರು ಇದ್ದಾರೆ ಅಂತ ನಾವು ಅಂದ್ಕೊಂಡು ನಮ್ಮ ಜೊತೆಲಿ ಇದ್ದೇ ಇರ್ತಾರೆ. ಒಳ್ಳೆಯವ್ರ ಜೊತೆಲಿ ಅಪ್ಪು ಅವ್ರು ಯಾವತ್ತಿದ್ರು ಇರ್ತಾರೆ. ಆ ಒಂದು ನಂಬಿಕೆ ನಮಗಿದೆ. ಆ ನಂಬಿಕೆ ಮುಖಾಂತರ ರಿಲೀಸು ಪ್ಲಾನ್ ಮಾಡಿದ್ದೀನಿ. ಈಗ ಅಭಿಮಾನಿಗಳಿಗೆ ತೆರೆ ಮೇಲೆ ಒಬ್ಬ ನಟರನ್ನ ಆಗಿರ್ಬೋದು, ನಟಿಯರನ್ನ ಆಗಿರ್ಬೋದು ನೋಡಿ ಖುಷಿ ಪಟ್ಟಿರ್ತಾರೆ, ಸಿನಿಮಾನ ಎಂಜಾಯ್ ಮಾಡಿರ್ತಾರೆ. ಹೌದು. ಅದೆಷ್ಟೋ ವಿಷಯಗಳು ಶೂಟಿಂಗ್ ಅಲ್ಲಿ ಅವ್ರಿಗೆ ತಿಳ್ಕೊಳಕ್ ಆಗಿರಲ್ಲ. ತೆರೆ ಮೇಲೆ ಏನ್ ನೋಡಿದ್ರೆ ಅದು ಮಾತ್ರ ನೋಡಿ ಇಷ್ಟಪಡ್ತಾರೆ. ಅದರಲ್ಲೂ ಮನೆ ದೇವರು ಅಂತ ವ್ಯಕ್ತಿ ಇವಾಗ ಅಪ್ಪು ಸರ್. ನಾವು ತುಂಬಾ ಮಿಸ್ ಮಾಡ್ಕೊಳ್ತಿದೀವಿ. ಈ ಮೂಲಕ ಅವಾಗ ಸಿನಿಮಾ ರಿಲೀಸ್ ಆಗೋದ್ರಿಂದ ಸ್ವಲ್ಪ ಎಲ್ಲ ಖುಷಿ ಅವ್ರ ನಮ್ಮ ಜೊತೆ ಇದ್ದಾರೆ. ಖಂಡಿತ ಒಂದು ಒಳ್ಳೆ ಖುಷಿ ವಿಷಯ ಅಂದ್ರೆ ಈಗ ನೀವು ಅವರು ಮಧ್ಯೆ ನಿಮ್ಮ ಮಧ್ಯೆ ಒಂದು ಒಡನಾಟ ಇರುತ್ತೆ. ಪ್ರೊಡ್ಯೂಸ್ ಮಾಡಿದ್ದೀರಾ ಅಂದ್ರೆ ಒಂದು ಒಳ್ಳೆ ಬಾಂಧವ್ಯನೇ ಇರುತ್ತೆ. ಅದ್ರ ಬಗ್ಗೆ ಹೇಳಿ. ಒಳ್ಳೆ ಬಾಂಧವ್ಯ ಇದ್ದಿದ್ದು ನಿಜ. ನಾನು ಹೋಗಿದ್ದು, ಬಟ್ ನಾನು ನನ್ನ ಸಿನಿಮಾದಿಂದ ನಾನು ಸ್ವಲ್ಪ ಶೂಟಿಂಗ್ ಹತ್ರ ಹೋಗೋದು ಕಡಿಮೆ. ಕಾರಣ ನಾನು ವಿತರಣೆಯಲ್ಲಿ ಇರ್ತಿದ್ದೆ, ಸ್ವಲ್ಪ ಒಂದು ಅಷ್ಟು ಊರಲ್ಲಿ ಎಲ್ಲ ಥಿಯೇಟ್ರ್ಗಳು ನಡೆಸ್ತಿದ್ದೆ. ಜೊತೆಗೆ ನಾವು ಒಬ್ಬರು ಜವಾಬ್ದಾರಿ ನಿರ್ದೇಶಕರಂತ ಕೊಟ್ಟ ಮೇಲೆ ನಿರ್ದೇಶಕ ಸಂಪೂರ್ಣವಾಗಿ ಅದನ್ನು ತೊಡಗಿಸ್ಕೊಂಡಿರ್ತಾರೆ. ಆ ಒಂದು ಮತ್ತು ಮ್ಯಾನೇಜರ್ಸ್ ಅವರೆಲ್ಲ ಇರ್ತಾರೆ. ಆ ಒಂದು ಈ ವಿಷಯದಲ್ಲಿ ನಮಗೆ ಸಮಸ್ಯೆ ಬಂದರೆ ಮಾತ್ರ ನಾವು ಶೂಟಿಂಗ್ ಹತ್ರ ಹೋಗಬೇಕು. ಈ ಸಿನಿಮಾದ ಸಮಸ್ಯೆನೇ ಬರಲಿಲ್ವಲ್ಲ. ಆ ಸಮಸ್ಯೆ ಬರ್ದದಿಗೆ ಏನಾಯ್ತು, ನಾನು 3-4 ದಿವಸ ಹೋಗಿದ್ದೆ ಇಲ್ಲಿ ಶೂಟಿಂಗ್ ಹತ್ರ. ಇನ್ಕ್ಲೂಡಿಂಗ್ ಫಾರಿನ್ಗೂ ಅಷ್ಟೇ. ನನ್ನ ಮಿಸ್ಸಸ್ ಹೋಗಿದ್ರು, ನಾನು ಹೋಗೋಕ್ಕೆ ಆಗಿರಲಿಲ್ಲ. ನಮ್ಮ ಮಿಸ್ಸಸ್ ಎಲ್ಲ ಹೋಗಿ. ಆ ರೀತಿ ಈಗ ಅವ್ರ ಜೊತೆಲಿ ಪಿಕ್ಚರ್ ಮಾಡೋದು ಒಂದು ಯಾರಿಗೂ ತೊಂದರೆನೇ ಆಗಲ್ಲ, ನೋವು ಆಗಲ್ಲ. ಕಾರಣ ಏನಂದರೆ ಇನ್ ಟೈಮ್ ಇರ್ತಾರೆ, ಹೇಳ್ದಂಗೆ ಅವರು ಸಿನಿಮಾ ಮಾಡಿಕೊಡ್ತಾರೆ. ಅದರಿಂದ ನಾವು ಶೂಟಿಂಗ್ ಕಡೆ ಅದ್ರ ಜೊತೆಗೆ ನಾನು ಹಿಂದೆಲ್ಲ ಮಾಣಿಕ್ಯ ಸಿನಿಮಾ ಮಾಡಿದಾಗ ನಾನು ಹೋಗಿದ್ದೆ 2-3 ದಿವಸ. ಯಾಕೆಂದರೆ ಸಾಮಾನ್ಯ ನಾನು ಈ ಕಡೆ ಕೆಲಸ ಅಲ್ಲಿ ಸ್ವಲ್ಪ ಇರುತ್ತೆ ಅಂತೇಳಿ ಆ ಟೀಮ್ ವರ್ಕ್ ಮೇಲೆ ನನಗೆ ನಂಬಿಕೆ ಇರುತ್ತೆ. ಯಾರು ನಾವು ಆಯ್ಕೆ ಮಾಡ್ಕೊಂಡಿರ್ತೀವಲ್ಲ ಆ ಟೀಮ್ ವರ್ಕು, ಜೊತೆಗೆ ಆ ಚಿತ್ರದ ನಾಯಕರು, ಅವ್ರ ಮೇಲೆ ಆ ನಂಬಿಕೆ ಇರೋದ್ರಿಂದ ನಾನು ಅಷ್ಟಲ್ಲಿ ಹೋಗೋಕ್ಕಾಗಲ್ಲ. ಬಟ್ ವಿಶ್ವಾಸ ಚೆನ್ನಾಗಿರ್ತೀವಿ, ಏನು ಬೇರೆ ಮಾತಾಡೋದಾಗಲಿ ಅದೆಲ್ಲ ಇರುತ್ತೆ. ಆ ಒಂದಿಂದ ನೀವು ನಮ್ಮ ನಿರ್ದೇಶಕರನ್ನ ಕಾಂಟ್ಯಾಕ್ಟ್ ಮಾಡಿ, ಅಲ್ಲಿ ನಡೆದಂಥ ವಿಷಯಗಳು ನಿಮಗೆ ಏನಂದ್ರೆ ಅವರು ನಿಮಗೆ ತಿಳಿಸ್ಕೊಡ್ತಾರೆ. ನಮ್ಮ ಕ್ಯಾಮ್ರಾಮ್ಯಾನ್ ಸ್ವಾಮಿಯವರು ಮತ್ತು ಹರ್ಷ ಅವ್ರ ಹತ್ರ ಮಾತಾಡಿದ್ರೆ ಅಲ್ಲಿ ನಡೆದು ಅದು ಒಂದು ಒಳ್ಳೆಯ ಅನುಭವ. ಅವ್ರ ಜೊತೆ ಸಿನಿಮಾ ಮಾಡೋದು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.